ನಮಸ್ಕಾರ ಸ್ನೇಹಿತರೆ. ಕಟಕ ರಾಶಿಯವರು ಸಕ್ಸಸ್ ಆಗ್ತಿಲ್ವಾ? ಹಾಗಾದರೆ ಆ ಸಕ್ಸಸ್ ಸೀಕ್ರೆಟನ್ನು ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಕಟಕ ರಾಶಿಯವರಾಗಿದ್ದರೆ ಮತ್ತು ದೇವರು ಹಾಗೂ ಜ್ಯೋತಿಷ್ಯವನ್ನು ನಂಬುವ ಹಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿಯಂತೆ ಜೀವನ ನಡೆಸುತ್ತಿರುತ್ತಾರೆ. ಅದೇ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ದರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗುತ್ತಿರುತ್ತಾರೆ. ಅದಕ್ಕೆ ಮೂಲ ಕಾರಣವೇನಪ್ಪ ಅಂದರೆ, ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಅನ್ನುವುದರ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ಅವರ ಜಾತಕವನ್ನು ನೋಡಿ ತಿಳಿದುಕೊಂಡಿರ್ತಾರೆ. ಕಟಕ ರಾಶಿಯವರು ಅವರ ಮನೆಯ ಮೇಲೆ ಅತಿ ಹೆಚ್ಚು ಪ್ರೀತಿಯನ್ನಿಟ್ಟಿರುತ್ತಾರೆ. ಅವರ ಕುಟುಂಬದ ಮೇಲೆ ಬಹಳ ಹೆಚ್ಚಿನ ಪ್ರೀತಿಯನ್ನಿಟ್ಟಿರುತ್ತಾರೆ. ಈ ರಾಶಿಯವರು ಯಾರನ್ನ ಬಹಳ ಮನಸ್ಸಿಗೆ ಹಚ್ಚಿಕೊಂಡಿರುತ್ತಾರೋ ಅವರು ಅಂತಹ ವ್ಯಕ್ತಿಯಿಂದಾನೇ ಬಹಳ ನೋವನ್ನು ಅನುಭವಿಸುತ್ತಿರುತ್ತಾರೆ. ಇನ್ನು ಬೇರೆಯವರನ್ನ ಹೊಗಳುವಂತಹ ಗುಣ ಕಟಕ ರಾಶಿಯವರಲ್ಲಿ ಹೆಚ್ಚಾಗಿರುತ್ತೆ. ಹಾಗೆ ಇನ್ನೊಬ್ಬರ ಕಷ್ಟವನ್ನ ಕೇಳೋಣ, ಅವರ ಕಷ್ಟಕ್ಕೆ ಆಗೋಣ ಅನ್ನುವಂತಹ ಮನಸ್ಸು ಕೂಡ ಇವರಿಗಿರುತ್ತೆ. ಎಲ್ಲೋ ಒಂದು ಕಡೆ ಅವರ ಕಷ್ಟವನ್ನ ನೋಡಲು ಹೋಗಿ ನೀವೇ ಕಷ್ಟದಲ್ಲಿ ಸಿಲುಕಿಕೊಂಡಿರುತ್ತೀರಾ. ಯಾರಿಗಾದರೂ ಹಣ ಸಹಾಯ ಮಾಡಿರುತ್ತೀರಾ, ಆದರೆ ಅವರು ನಿಮ್ಮನ್ನೇ ಮರೆತು ಮುಂದೆ ಹೋಗಿರುತ್ತಾರೆ. ಸಿಕ್ಸ್ ಸೆನ್ಸ್ ಇವರಿಗೆ ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ಬಹಳ ಭಾವನಾತ್ಮಕ ಜೀವಿ. ಇನ್ನೊಬ್ಬರ ಕಷ್ಟಕ್ಕೆ ಆಗುವಂತಹ ಮನಸ್ಸಿರುತ್ತೆ. ಬಹಳ ಕ್ರಿಯೇಟಿವ್ ಆಗಿ ಎಲ್ಲವನ್ನ ಯೋಚಿಸುತ್ತಿರುತ್ತೀರಾ. ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾ ಇರುತ್ತೀರಾ. ಆದರೂ ಕೂಡ ಅಭಿವೃದ್ಧಿ ಆಗುತ್ತಿರುವುದಿಲ್ಲ. ಕಟಕ ರಾಶಿಯವರು ಅಭಿವೃದ್ಧಿಯಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀವಿ ನೋಡಿ. ಕಟಕ ರಾಶಿಯಲ್ಲಿ ಹುಟ್ಟಿದ್ದೇ ತಪ್ಪು ಅಂತ ನೀವು ಅಂದುಕೊಂಡಿದ್ರೆ ಆ ಭಾವನೆಯನ್ನ ಹಿಂದೆ ಬಿಟ್ಟು ಬಿಡಿ. ಈ ಕಟಕ ರಾಶಿಯವರ ಜೀವನ ಅಭಿವೃದ್ಧಿಯಾಗಬೇಕು ಅಂದರೆ ಕೆಲವೊಂದು ಸೀಕ್ರೆಟ್ ಇದೆ. ಈ ಪರಿಹಾರವನ್ನು ಯಾರೆಲ್ಲ ಮಾಡಬಹುದು ಅನ್ನೋದಾದರೆ, ನಿಮ್ಮ ಜೀವನದಲ್ಲಿ ನೀವೇನಾದರೂ ಸಾಲಬಾಧೆಯಲ್ಲಿ ನರಳುತ್ತಿದ್ರೆ, ಆರೋಗ್ಯ ಸಮಸ್ಯೆಯಿಂದ ನೀವೇನಾದರೂ ಬಳಲುತ್ತಿದ್ರೆ, ವಿದೇಶಕ್ಕೆ ಹೋಗಬೇಕು ಅಂತ ನೀವೇನಾದರೂ ಪ್ರಯತ್ನ ಪಡುತ್ತಿದ್ರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತಿಲ್ಲ ಅಂತ ಇದ್ದರೆ ಖಂಡಿತವಾಗಿ ಪರಿಹಾರವನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಬಹುದು. ಈ ಸುಲಭ ಪರಿಹಾರವನ್ನು ಮಾಡಲು 50 ರೂಪಾಯಿ ಕೂಡ ಖರ್ಚಾಗೋದಿಲ್ಲ. ಈ ಸಕ್ಸಸ್ ಟೆಕ್ನಿಕ್ ನಿಮಗೆ ತಿಳಿಸಿಕೊಡ್ತಿದ್ದೀನಿ. ಗಂಡ ಹೆಂಡತಿ ನಡುವೆ ಜಗಳಗಳಾಗುತ್ತಿದ್ದರೆ, ಮನಸ್ತಾಪ ಹೆಚ್ಚಾಗುತ್ತಿದ್ದರೆ, ಚಂಚಲವಾದ ಮನಸ್ಸು ಜಾಸ್ತಿ ಆಗಿದ್ದರೆ, ಡೈವೋರ್ಸ್ ಹಂತದವರೆಗೂ ಹೋಗಿರುವಂತಹ ಗಂಡ ಹೆಂಡತಿ ಕೂಡ ಈ ಪರಿಹಾರವನ್ನು ಮಾಡುವುದರಿಂದ ಒಂದಾಗುವಂತಹ ಸಂಭವ ಹೆಚ್ಚಾಗಿದೆ. 100% ರಿಸಲ್ಟ್ ನಿಮಗೆ ಕೊಟ್ಟೇ ಕೊಡುತ್ತೆ. ಇವತ್ತೇ ಮಾಡಿ ನೋಡಿ, ನೀವು ಅಭಿವೃದ್ಧಿಯಾಗುತ್ತೀರಾ. ಕಟಕ ರಾಶಿಯವರು ಯಾವ ರತ್ನವನ್ನು ಧರಿಸಿದರೆ ಉಪಯೋಗವಾಗುತ್ತೆ ಅಂತ ನೋಡೋದಾದರೆ, ಮುತ್ತು ಅಂದರೆ ಪರ್ಲ್ ಅಂತ ಏನು ಹೇಳ್ತೀವಿ, ಇದನ್ನು ನೀವು ಧಾರಣೆ ಮಾಡಬೇಕು. ಇದರಿಂದಾಗಿ ನಿಮ್ಮ ಇರುವಂತಹ ಚಂಚಲ ಮನಸ್ಸು ಹಾಗೂ ಅರ್ಧ ಸಮಸ್ಯೆಗಳು ಈ ರತ್ನವನ್ನು ಧರಿಸುವುದರಿಂದನೇ ಪರಿಹಾರವಾಗಿ ಬಿಡುತ್ತೆ. ಇದನ್ನು ಧರಿಸುವುದಕ್ಕಿಂತ ಮೊದಲು ನೀವು ಏನನ್ನು ನೋಡಬೇಕು ಅಂದರೆ, ನಿಮ್ಮ ಜಾತಕದಲ್ಲಿ ಚಂದ್ರ ಕಟಕ ರಾಶಿಯಲ್ಲಿರುತ್ತಾನೆ. ಯಾಕಂದರೆ ಯಾವ ಮನೆಯಲ್ಲಿರುತ್ತಾನೆ ಅದು ಅವರ ರಾಶಿಯಾಗಿರುತ್ತೆ. ಹಾಗಾಗಿ ಚಂದ್ರ ಯಾವ ಸ್ಥಾನದಲ್ಲಿದ್ದಾನೆ, ಯಾವ ಲಗ್ನದಲ್ಲಿ, ಯಾವ ಮನೆಯಲ್ಲಿದ್ದಾನೆ ಅನ್ನೋದನ್ನು ನೋಡಿ ಚಂದ್ರನ ಜೊತೆ ಶುಭ ಅಶುಭ ಗ್ರಹಗಳು ಯಾವುದಿದೆ ಅಂತ ನೋಡಿಕೊಳ್ಳಿ. ಇದರಿಂದ ನಿಮ್ಮ ಅರ್ಧದಷ್ಟು ಸಮಸ್ಯೆಗಳು ಪರಿಹಾರವಾಗಿ ಬಿಡುತ್ತೆ. ಚಂದ್ರ ಏನಾದರೂ ಕೆಟ್ಟ ಸ್ಥಾನದಲ್ಲಿದ್ದಾಗ ಖಂಡಿತವಾಗಿಯೂ ನಿಮಗೂ ಕೂಡ ಕೆಡುಕಾಗುತ್ತೆ. ಈ ಒಂದು ತಂತ್ರವನ್ನು ಕೂಡ ತಿಳಿಸಿಕೊಡ್ತಿದ್ದೇನೆ. ಅದೇನಪ್ಪ ಅಂದರೆ, ಒಂದು ಬಿಳಿ ಬಣ್ಣದ ವಸ್ತ್ರವನ್ನು ತಗೊಳ್ಳಿ. ಆ ವಸ್ತ್ರದಲ್ಲಿ ಒಂದು ಮುಷ್ಟಿಯಷ್ಟು ಅಕ್ಕಿ, ಒಂದು ಸ್ವಲ್ಪ ಕಲ್ಲು ಸಕ್ಕರೆ, ಹಾಗೆ ಅದರ ಜೊತೆಗೆ ಒಂದು ಸಣ್ಣ ಅರಿಶಿಣದ ಕೊಂಬನ್ನು ಸೇರಿಸಿ ಒಂದು ಚಿಕ್ಕದಾದಂತಹ ಗಂಟನ್ನು ಕಟ್ಟಬೇಕಾಗುತ್ತೆ. ಗಂಟನ್ನು ಕಟ್ಟಿಬಿಟ್ಟು ಹುಣ್ಣಿಮೆಯ ದಿನ ಚಂದ್ರನ ಬೆಳಕಲ್ಲಿ ಇದನ್ನು 2 ಕೈಗಳಲ್ಲಿ ಹಿಡಿದುಕೊಂಡು ಈ ಮಂತ್ರವನ್ನು 108 ಬಾರಿ ಹೇಳಿ. ಓಂ ಸೌಂ ಸೋಮಾಯ ನಮಃ. ಇದೊಂದು ಪವರ್ಫುಲ್ ಬೀಜಾಕ್ಷರಿ ಮಂತ್ರ. ಇದನ್ನು 108 ಬಾರಿ ಜಪವನ್ನು ಚಂದ್ರನ ಬೆಳಕಲ್ಲಿ ಮಾಡಿ. ಇದನ್ನು ನಿಮ್ಮ ಮನೆಯ ಹತ್ತಿರವೇ ಚಂದ್ರನ ಬೆಳಕಲ್ಲಿ ಇಡೀ ರಾತ್ರಿ ಇಟ್ಟು ಬಿಡಿ. ಬೆಳಿಗ್ಗೆ ಆಗೋ ತನಕ ಚಂದ್ರನ ಎನರ್ಜಿಯನ್ನೆಲ್ಲ ಎಳೆದುಕೊಂಡಿರುತ್ತೆ. ಹಾಗೆ ಇದನ್ನು ನೀವು ಪ್ರತಿನಿತ್ಯ ಓಡಾಡುವಂತಹ ಜಾಗ ಅಥವಾ ನಿಮಗೆ ಯಾವಾಗ ಕಷ್ಟವಾಗುತ್ತದೆ, ಆ ಕಷ್ಟ ಪರಿಹಾರ ಬೇಕು ಅನ್ನುವ ಕಾರಣಕ್ಕೋಸ್ಕರ ಗಂಡ ಹೆಂಡತಿ ನಡುವೆ ಸಮಸ್ಯೆಯಾಗುತ್ತಿದ್ದರೆ ನೀವು ಮಲಗುವಂತಹ ಕೋಣೆಯಲ್ಲಿ ಇಟ್ಟು ಬಿಡಿ.
ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸಮಸ್ಯೆಯಾಗುತ್ತಿದ್ದರೆ ನೀವು ಓದುವಂತಹ ಕೋಣೆಯಲ್ಲಿಟ್ಟುಕೊಳ್ಳಿ. ವಿದೇಶಕ್ಕೆ ಹೋಗಲು ಸಮಸ್ಯೆಯಾಗುತ್ತಿದೆ ಅಂತ ಅಂದರೆ ನಿಮ್ಮ ಪಾಸ್ಪೋರ್ಟ್ ಜೊತೆ ಇಟ್ಟುಕೊಳ್ಳಿ. ಹಾಗೆ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ವ್ಯಾಪಾರದಲ್ಲಿ ಸಮಸ್ಯೆಯಾಗುತ್ತಿದ್ದರೆ ವ್ಯಾಪಾರದ ಸ್ಥಳದಲ್ಲಿಡಿ. ಅಥವಾ ನಿಮಗೆ ಕೃಷಿಯಲ್ಲಿ ಸಮಸ್ಯೆಯಾಗುತ್ತಿದೆ ಅಂದರೆ ನೀವು ನಿಮ್ಮ ಕೃಷಿಯ ಸಾಮಗ್ರಿ ಇಡುವಂತಹ ಜಾಗದಲ್ಲಿಡಿ. ಈ ರೀತಿಯಾಗಿ ಯಾವ ಸಮಸ್ಯೆಯಿಂದ ಬಳಲುತ್ತಿದ್ದೀರೋ ಆ ಸಮಸ್ಯೆ ಪೂರ್ಣವಾಗಿ ಪರಿಹಾರ ಬೇಕು ಅನ್ನೋದಕ್ಕೋಸ್ಕರ ಅದರ ಜೊತೆ ಇಟ್ಟಾಗ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತೆ. ಹಾಗೆ ಇದನ್ನು ಕೇವಲ ಹುಣ್ಣಿಮೆ ದಿನ ಮಾತ್ರ ಮಾಡಬಹುದಾ ಅಂತ ಕೇಳಿದರೆ ನಿಮಗೆ ಇನ್ನೊಂದು ಪರಿಹಾರ ತಿಳಿಸಿಕೊಡ್ತೀನಿ. ಇದನ್ನು ಪ್ರತಿನಿತ್ಯ ನೀವು ಮಾಡಬಹುದು. ಚಂದ್ರನ ಅಂಶವುಳ್ಳಂತಹ ಇನ್ನೊಂದು ವಸ್ತು ಅಂದರೆ ಅದು ಶಂಖ. ಈ ಶಂಖವನ್ನು ಕಟಕ ರಾಶಿಯವರು ನಿಮ್ಮ ಮನೆಯಲ್ಲಿ ಇಡುವುದೇ ಅತ್ಯಂತ ಶುಭವಾಗಿರುತ್ತೆ. ಪ್ರತಿನಿತ್ಯ ಶಂಖನಾದವನ್ನು 3 ಬಾರಿ ನೀವೇ ಬೆಳಗಿಸಿದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ಎಂತಹ ದುಷ್ಟ ಶಕ್ತಿ ಇದ್ದರೂ ಕೂಡ ಮನೆಯಿಂದ ಹೊರಗೆ ಓಡಿ ಹೋಗುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ. ನೀವು ಯಾವುದೇ ತಂತ್ರವನ್ನು ಮಾಡಿ, ಆದರೆ ಅದನ್ನು ಮಾಡುವಾಗ ಭಕ್ತಿ ಅನ್ನುವಂಥದ್ದನ್ನು ಸೇರಿಸಿ ಮಾಡಿ. ಖಂಡಿತವಾಗಲೂ ಕೂಡ ನಿಮ್ಮ ಕಷ್ಟಗಳು ಪೂರ್ಣವಾಗಿ ಪರಿಹಾರವಾಗುತ್ತೆ. ಇನ್ನು ಈ ಮಾಹಿತಿಯನ್ನು ಕಟಕ ರಾಶಿಯ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತದೆ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ.